ಬೆಂಗಳೂರಿನ ಗುಂಡಿಗಳು ರಾಷ್ಟ್ರ ಮಟ್ಟದಲ್ಲಿ ಸದ್ದನ್ನ ಮಾಡ್ತಿದೆ. ಸರ್ಕಾರ ಗುಂಡಿಗಳನ್ನ ಮುಚ್ಚುವಂತಹ ನಿಟ್ಟಿನಲ್ಲಿ ವಿಫಲವಾಗಿದೆ ಅನ್ನುವಂಥದ್ದನ್ನ ಮನಗಂಡು ಬಿಜೆಪಿ ಇವತ್ತು ರಸ್ತೆಗೆ ಇಳಿದು ಗುಂಡಿಗಳನ್ನ ಮುಚ್ಚಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಚಿಕ್ಕಪೇಟೆಯ ಒಂದು ರಸ್ತೆಯಲ್ಲಿ ಇದ್ದೀನಿ. ಅಂದ್ರೆ ಇಲ್ಲಿಯ ನಿವಾಸಿಗಳಿದ್ದಾರೆ, ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ. ಸರ್, ಈಗ ರಸ್ತೆಯ ಗುಂಡಿಗಳನ್ನ ಮುಚ್ಚಲಿಕ್ಕೆ ಸರ್ಕಾರ ವಿಫಲ ಆಗಿರುವಂತದ್ದು. ಬಿಜೆಪಿ ಇವತ್ತು ವಿಭಿನ್ನ ಪ್ರತಿಭಟನೆ ಮಾಡಿದೆ. ನೀವು ಸ್ಥಳೀಯರಿದ್ದೀರಾ, ನಿಮ್ಮ ಏರಿಯಾದ ರಸ್ತೆಗಳಲ್ಲಿ ಎಷ್ಟು ದಿನಗಳಿಂದ ಎಷ್ಟು ತಿಂಗಳಿಂದ ಗುಂಡಿಗಳಿದೆ? 1 ವರ್ಷದಿಂದ ಹಂಗೆ ಇದೆಯಾ. 1 ವರ್ಷ ಮುಂಚೆ ಆ ಪೇಚ್ ಮಾಡಿದ್ದಾರೆ. ಪೇಚ್ 15 ದಿವಸ ಇರಲಿಲ್ಲ. 15 ದಿವಸನಲ್ಲಿ ಎಲ್ಲ ಪೇಚ್ ಕ್ಲಿಯರ್ ಆಗಿದ್ದಾರೆ. ಈ ರೋಡಿನಲ್ಲಿ ಕಮ್ಮಿ ಅಂದರೆ 3 ಲಾರಿ ಕಚಡ ಇಡ್ತಾರೆ. ಕಚಡದಿಂದ ಎಲ್ಲರಿಗೆ ಡೆಂಗು ಆಗ್ತಾ ಇದೆಯಾ. ಅಲ್ಲಿ ಸುಮಾರು ಜನ ಹಾಸ್ಪಿಟಲ್ನಲ್ಲಿ ಇದೆಯಾ. ಈ ಏರಿಯಾನಲ್ಲಿ ಸುಮಾರು ಅಂಗಡಿ ಅವ್ರಿಗೆ ನೀವು ಕೇಳ್ಬೋದು. ಆ ಪರಿಸ್ಥಿತಿ ತುಂಬ ಭಯಾನಕ ಇದೆಯಾ ಸರ್. ಅದ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಆ ರೋಡ್ನಲ್ಲಿ ಸುಮಾರು ಜನ ಬಿದ್ದೋಗಿದ್ದಾರೆ. ನಿನ್ನೆ ಒಂದು ಲೇಡೀಸ್ ಬಿದ್ದೋಗಿದ್ದಾರೆ, ಹಾಸ್ಪಿಟಲ್ ಹೋಗಿದ್ದಾರೆ ನಿನ್ನೆ. ಓಕೆ, ಅಧಿಕಾರಿಗಳು ಬರ್ಲಿಲ್ವಾ ಹಾಗಾದ್ರೆ? ಇಲ್ಲಿ ರಸ್ತೆ ದುರಸ್ತಿ ಮಾಡುವಂತ ಕೆಲಸನೇ ಮಾಡಿಲ್ಲ. ಯಾರು ಮಾಡಿಲ್ಲ. ನಾನು ಸುಮಾರಾಗಿ 150 ಲೆಟರ್ ಕೊಟ್ಟಿದ್ದೀನಿ. ಕಮಿಷನರ್ಗೆ ಲೆಟರ್ ಕೊಟ್ಟಿದ್ದೀನಿ, BBMP ಆಫೀಸ್ಗೆ ಲೆಟರ್ ಕೊಟ್ಟಿದ್ದೀನಿ. ಸುಮಾರಾಗಿ ಜಾಗ ಸಂಬಂಧಪಟ್ಟ ಜನ ಎಲ್ಲರಿಗೆ ಲೆಟರ್ ಕೊಟ್ಟಿದ್ದೀನಿ. ಏನು ಕೆಲಸ ಆಗ್ತಾ ಇಲ್ಲ ಸರ್. ಎಲ್ಲಿರೋದು ನೀವು? ನಿಮ್ದು ಅಂಗಡಿನ ಮನೇನ ಎಲ್ಲಿದೆ? ನಮ್ಮ ಅಂಗಡಿ ಆರ್ಟಿಸ್ಟ್ ನಲ್ಲಿನೇ ಇರೋದು. ಇದೇ ರೋಡ್ ನಲ್ಲಿ ನಮ್ಮ ಅಂಗಡಿ ಇರೋದು. ಅರ್ಧ ಕಸ್ಟಮರ್ ಬರ್ತಾರೆ, ಅರ್ಧ ಕಸ್ಟಮರ್ ಬರಕ್ಕೆ ಆಗಲ್ಲ. ಈ ರೋಡ್ ನಲ್ಲಿ ಅಷ್ಟು ಗುಂಡಿ ಇದೆಯಾ, ಅಷ್ಟು ಕಚಡ ಇದೆಯಾ. ಸುಮಾರು 3 ಲಾರಿ ಕಚಡ ಇರ್ತಾರೆ. ಕಚಡ ಬೆಳಿಗ್ಗಿಂದ ಸಾಯಂಕಾಲ ಒನ್ ಟೈಮ್ ಕ್ಲಿಯರ್ ಆಗಲ್ಲ. ಆ ಬಿಲ್ಡಿಂಗ್ ಅವನು ಅಂಗಡಿ ತೆಗಿಯಕ್ಕೆ ಆಗ್ತಾ ಇಲ್ಲ. 6 ತಿಂಗಳಿಂದ ಅವ್ರ ಫರ್ನಿಚರ್ ರೆಡಿ ಇದೆಯಾ, ಅಂಗಡಿ ತೆಗಿಯಕ್ಕೆ ಆಗ್ತಾ ಇಲ್ಲ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಏನ್ ಹೇಳ್ತೀರಿ? ಏನ್ ಹೇಳೋದು ಸರ್ಕಾರಕ್ಕೆ? ಸರ್ಕಾರ ಈ ಪೊಸಿಷನ್ಗೆ ನೋಡಬೇಕು. ಈ ರೀತಿಯಾಗಿ ಸ್ಥಳೀಯರ ಆಕ್ರೋಶ, ಅಂದ್ರೆ ಈ ರಸ್ತೆಯ ಗುಂಡಿಗಳಿಂದಾಗಿ ಅಂಗಡಿಗಳಲ್ಲಿ ವ್ಯಾಪಾರ ಮಾಡಲಿಕ್ಕೂ ಕೂಡ ಆಗ್ತಿರುವಂತಹ ಆಕ್ರೋಶನ ಹೊರಹಾಕ್ತಿರುವಂತದ್ದು. ಹಾಗೆ ನನ್ನೊಂದಿಗೆ ಮತ್ತೊಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡ್ತೀನಿ. ಸರ್, ಏನ್ ಹೇಳ್ತೀರಿ? ಬೆಂಗಳೂರಿನಲ್ಲಿ ರಸ್ತೆಗಳ ಗುಂಡಿಗಳಿಂದ ಸಮಸ್ಯೆ ಏನ್ ಹೇಳ್ತೀರಿ? ಈ ರೋಡ್ಗೆ ನೀರು ಮಳೆ ಬಂದ್ಬಿಟ್ರೆ ಅಂತೂ ರೋಡ್ ಮಳೆ ಬಂದಾಗ ಒಂದ್ ದಿವಸ ಬಂದಿ ನೀವು ಓಡಾಡಕ್ಕಾಗಲ್ಲ. ನೀವು ಹೋಗಕ್ಕೆ ಆಗಲ್ಲ. ನೀವು ರೋಡ್ ನಲ್ಲಿ ನೀರು ನಿಂತ್ಕೊಂಡ್ಬಿಟ್ರೆ ಒಂದೊಂದು ಅವ್ರದ್ದು ದೇವಸ್ಥಾನ ಬರ್ಬೇಕು. ನೀರು ಮಳೆ ಬೆಳಿಗ್ಗೆ ಸ್ಟಾರ್ಟ್ ಆಗ್ಬಿಡ್ತೈತೆ. ಮಳೆಗಳು ಯಾವಾಗ ಬರ್ತದೆ ಹೇಳಕ್ಕಾಗುತ್ತೆ? ನಾವು ಹೇಳಿ ಸಾಕಾಗ್ಬಿಡುತ್ತೆ. ಏನು ನೀಟಾಗಿ ಮಾಡಲ್ಲ. ಏನ್ BBMP ಯಾರು ಇದಾರ ಅಧಿಕಾರಿಗಳು ನಮ್ಗೆ ಯಾರು ಬರ್ತಾ ಇಲ್ವಾ? ಬಂದಿಲ್ವಾ? ಇಲ್ಲ, ನೀವು ಏನ್ ಹೇಳಿದ್ರು ಬರ್ತಾರ. ನಾವು ಕಂಪ್ಲೇಂಟ್ ಮಾಡಿದ್ರೆ ಇದ್ದೀವಿ, ಅವ್ರ ಕೋಸ್ಲರ್ ಇದೀವ. ಅವ್ರು ಇಲ್ಲ ಇವಾಗ. ಅವ್ರು ಇವಾಗ ಇಲ್ಲ. ಅವ್ರು ಏನ್ ಹೇಳ್ತಾರೆ, ಅಲ್ಲಿಗೆ ಕಂಪ್ಲೇಂಟ್ ಮಾಡಪ್ಪ ಅಂತಾರೆ. ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಏನ್ ಮಾಡ್ತಾರೆ, ಕಳ್ಸಿದ್ ಹೋಗಪ್ಪ ಹಿಂಗೆ ಮಾತಾಡಿ ಪುಟ್ಲಾಯಿಸ್ಬಿಡ್ತಾರೆ. ನಾವು ಕೆಲಸ ಬಿಟ್ಟು ಓಡಾಡಕ್ಕಲ್ಲ. 1 ದಿವಸ 2 ದಿವಸ ಕಂಪ್ಲೇಂಟ್ ಕೊಡ್ಬೋದು. ಆಮೇಲೆ ಹೋಗಪ್ಪ ಬೇಡ ಅಂತ ಬಿಟ್ಬಿಡ್ಬೇಕು. ಹಿಂಗೆ ಹೇಳಿ ಸಾಕಾಗ್ಬಿಡಿ ನಮ್ಗೆ. DK ಶಿವಕುಮಾರ್ ಏನ್ ಹೇಳ್ತೀರಿ ನೀವು? ಅಯ್ಯೋ, ಈ ಕೆಲ್ಸಗಳು ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಕಚಡ ಹಾಕಬಿಟ್ಟಿದೆ. ದೇವರಣ್ಣೆಗೂ ನಾನು ಬೈತೀನಿ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದಾರೆ ಅಧಿಕಾರಿಗಳಿಗೆ ತಗೊಂಬಂದ್ ನಿಲ್ಸಿ. ಇಲ್ಲಿ ಮಾತಾಡ್ತೀನಿ ನಾನು, ಅಧಿಕಾರಿಗಳಿಗೆ ಮಾತಾಡ್ತೀನಿ ನಾನು. ಯಾವ ರೋಡ್ ನಲ್ಲೂ ಸರಿಯಾಗಿಲ್ಲ. ಕಚಡ ನೀಟಾಗಿ ಗುಡ್ಸೋರ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ಏನ್ ಹೇಳ್ತಾರೆ, ಹೋಗ ನೀನೇನ್ ಹೇಳೋದು ಅಂತಾರೆ. ಗುಡ್ಸೋರ್ ಬಂದು ರಾತ್ರಿ ಹೊತ್ತು ಕ್ಲೀನ್ ಮಾಡಕ್ ಬರ್ತಾರೆ. ಸಾಯಂಕಾಲ ರೋಡ್ ಏನಪ್ಪ ಎತ್ತಪ್ಪ ಅಂತ ಎತ್ತಕ್ಕಿಲ್ಲ. ಬೇಕಾದ್ರೆ ಹೋಗಿ ಹೇಳೋ ಕಂಪ್ಲೇಂಟ್ ಕೊಡೋಕು ಅಂತ ಅವ್ರು ಇದ್ ಮಾಡ್ತಾರೆ. ನಮ್ಗೆ ಬೈತಾರೆ ಮನೆಗಳಲ್ಲಿ. ಬಂದು ಇಲ್ಲಿ ರೋಡ್ ನಲ್ಲಿ ನಿಂತ್ಕೊಳ್ಳೋ 5 ನಿಮಿಷ ನಮ್ಗೆ ಹೇಳಿ ಸಾಕು ಕಂಪ್ಲೇಂಟ್ಗಳು ಕೊಟ್ಟಿವಿ. ಸಾಕಾಗ್ಬಿಡಿ ನಮ್ಗೆ, ಬೇಜಾರಾಗ್ಬಿಡಿ. ಇದಿಷ್ಟು ಸ್ಥಳೀಯರ ಆಕ್ರೋಶದ ಮಾತುಗಳು ಅನ್ನುವಂಥದ್ದು ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ತುಂಬಾ ದಪ್ಪ ಇದ್ದೀರಾ? ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ನಾನು ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.